ಬೆಣ್ಣೆ ಹಾಕಿ ದೋಸೆ ಆಗ್ತಾ ಉಂಟು. ಯಾರಿಗೆ ಗೊತ್ತುಂಟಾ ಇದು ಬೆಣ್ಣೆ ದೋಸೆ? ಫಸ್ಟ್ ಟೈಮ್ ಸಂಧ್ಯಕ್ಕನಿಗೆ ಅವರು ಮಾಡಿ ಕೊಡ್ತು. ಇದು ಲಟ್ಟೆ ನನಗೆ ಅಲ್ಲ ಆಯ್ತಾ, ಅವನಿಗೆ. ಮಸ್ತ್ ಹುಡುಗಿ ಬಂದು ಆಯ್ ಹಾಯಿ ಎಲ್ಲದಕ್ಕೂ ವಸ್ತು ಒಂದು ಲಾಯಿ ಲಾಯಿ ಅಪ್ಪ ಅವನು ಬನೆ ವರ ಮಾತ್ರ ಮಾಡಿ ಒಪ್ಪಿಸಿದೆ, ಇಲ್ಲಾಂದ್ರೆ ಒಪ್ಪುದಿಲ್ಲ. ಈಗ ನಮ್ಗೆ ಮೇಕಪ್ ಒಂದು ಇದಾಯ್ತಾ, ಒಂದು ಸಿಂಪಲ್ ಮೇಕಪ್ ಅಂದ್ರೆ ಈಗ ಭಯಂಕರ ಮಾಡುದಿಲ್ಲ, ಭಯಂಕರ ಎಲ್ಲ ಅವನಿಗೆ ಮಾಡ್ಲಿಕ್ಕೆ ಐಲೈನರ್ ಲಿಪ್ಸ್ಟಿಕ್ ಕಣ್ಣದ ಮಿತ್ತದ ಬಾಡ್ನ ಮಿತ್ತದ ಕಣ್ಣದ ಕಾಂಪಿಟೇಷನ್ ಆಗ್ತಾ ಉಂಟಂತೆ ಪೇಂಟ್ ಇದ್ದು, ಹಾಗೆ ಅದಕ್ಕೆ ಒಳ್ಳೆ ಕ್ಯಾಶ್ ಪ್ರೈಸ್ ಉಂಟು. ಇಂಡಿಪೆಂಡೆನ್ಸ್ ಡೇ ಬಂತಲ್ಲ ಹಾಗಾಗಿ. ಹಾಗೆ ಇವನೊಂದು ನಮ್ಮ ಆರ್ಟಿಸ್ಟ್ ಅಲ್ವಾ, ಕೂದಬೇಕಂದೆಲ್ಲ ನೋಡಿಗೆ ಏನಿಲ್ಲ ಆಯ್ತಾ, ನಾವು ಗಂಟೆ ಆಯಿತು. ಇವತ್ತು ರಜೆ, ಹಾಗೆ ಸ್ವಲ್ಪ ಹೇಳುವಾಗ ಲೇಟ್. ತಲೆದುಂಬು ಕೂಡ ಅಲ್ಲೇ ಉಂಟು, ಬೆಡ್ಶೀಟ್ ಕೂಡ ಇಲ್ಲೇ ಉಂಟು. ಆದರೆ ಇವನು ಒಂದು ಬರೀತಾ ಇದ್ದಾರೆ. ಹಲ್ಲುಜ್ಜಲಿಲ್ಲ, ಮುಖಕ್ಕೆ ನೀರು ಹಾಕಲಿಲ್ಲ. ಗೈಸ್ ನೋಡಿ, ನಮಗೆ ಇಲ್ಲಿ ಬೆಣ್ಣೆ ಹಾಕಿ ದೋಸೆ ಆಗ್ತಾ ಉಂಟು. ಯಾರಿಗೆ ಗೊತ್ತುಂಟಾ ಇದು ಬೆಣ್ಣೆ ದೋಸೆ? ಫಸ್ಟ್ ಟೈಮ್ ಸಂಧ್ಯಕ್ಕನಿಗೆ ಅವರು ಮಾಡಿ ಕೊಡ್ತು. ಇದು ಲಟ್ಟೆ ನನಗೆ ಅಲ್ಲ ಆಯ್ತಾ, ಅವನಿಗೆ. ಈಗ ಒಂದು ಹಾಕಿ ಆಗಿದೆ, ಇನ್ನೊಂದು ಆಗ್ತಾ ಇದ್ದಾರೆ. ಅಂದ್ರೆ ಅವನಂದ್ರೆ ಅವರಿಗೆ ಆಯ್ತು ಮಾಡಿ ಅಲ್ಲ, ಎಷ್ಟು ನೋಡಿ ತಿನ್ಮಾರೆ ಇಂಕಟಿ ಸ್ಟೇಜಿ. ಯಾವಮ್ಮ ಜಾಸ್ತಿ ಪಾಡ್ಯಾರ ಬಲ್ಲಿ ಹೆಚ್ಚಿನ ಅವು ಒಂಜಿ ತುಂಡು ಪಾಡ್ಯಾರ ಒಂಜಿ ದೋಸೆ ದೆತ್ತಿಲ್ಲ ಇಂಜಿನ ಕಣ ಪಾಡ್ಯಾರ ಪುಣ್ಣ ನಮಕ್ ಪೂರ ಮುಗಿಪೇರೆ ಪಾಡ್ದು ದಕ್ಕು ದಾಲಾಪ ಫ್ರಿಜ್ ಅಲ್ಲ ಕುರಿಯೋದುಂಡು ಕುರಿ ನಿಕ್ಕಲ್ ಕುರಿ ನೆಂಚಿನ వచ్చి ಫ್ರೆಶ್ ಬೋಡು ಡಿಂಗಿ ಡಿಂಗಿ ಫಾಲೋ ಪಾಪ್ಯುಲರ್ ಇದೆ. ನಿಕ್ಕಲ್ ಫ್ರೆಶ್ ಬೋಡು ಎಂಗ್ಲ ಒರಿಜಿನಲ್ ತುಪ್ಪ ತಿನ್ಪುನಿಂದು ಹಾಳು ಮಾಡ್ಲಿಕ್ಕೆ ಸುಲಭ, ನಾವು ತರ್ಲಿಕ್ಕೆ ಉಂಟು. ಅದು ನಮಗೆ ಅವತ್ತು ಸಬ್ಸ್ಕ್ರೈಬರ್ ಕೊಟ್ಟದ್ದು ನನಗೆ ಸಹ. ಮತ್ತೆ ನಮಗೆ ಕರೆಂಟ್ ಬಿಲ್ ಬಂತಾಯ್ತಾ ಬೆಳಗ್ಗೆ ನಾವು ನಾನು ಈಗ ಮೆಸೇಜ್ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸಿದಲ್ಲ, ಇವಾಗ ಓದ್ತಾ ಆಯ್ತಾ, ಆ ಸಾತಿಗೆ ಬಂದಿದ್ದಾರೆ ಕರೆಂಟ್ ಬಿಲ್ ಅವರು. ನಿಮಗೆ ಕರೆಂಟ್ ಬಿಲ್ ತೋರಿಸ್ತೇನೆ. ಯಾವರೇನ ಮರ್ಲಾರ್ಲಕ್ಕ ಅನ್ಕೊಂಡಿರಿ ಇದು ಪ್ರತಿ ಒಂಜಿ ಇಲ್ಲದೆ ಪೋಲಿ ಅಲ್ಲಿ ಮರ್ಲಾರ್ಲಕ್ಕ ಮಂತಿ ಜನ ಪಣ್ಣ ಏರು ಜೋಕುಲ ಅಂದ ಕಮೆಂಟೆಡ್ ಬಂದ ಪೇರು ಈ ಮಾತ್ರೆಗೆ ಗೈಸ್ ನೋಡಿ ಕರೆಂಟ್ ಬಿಲ್ 2589. ಎಂತ ಅವಸ್ಥೆ. ಎಲ್ಲ ಮಾಡಿ ಆಯಿತು, ಲೈನ್ ಮ್ಯಾನನ್ನು ಕರೆಸಿ ನಮ್ಮ ಮೀಟರ್ ಚೆಕ್ ಮಾಡಿ ಆಯಿತು, ಮತ್ತು ಎಲೆಕ್ಟ್ರಿಷಿಯನನ್ನು ಕರೆಸಿ ಕರೆಂಟ್ ಚೆಕ್ ಮಾಡಿ ಆಯಿತು, ಮತ್ತೆಂತ ಎಲ್ಲ ಮಾಡಿ ಆಯಿತು. ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಒಂದು ಕರೆಂಟ್ ಬಿಲ್ ನಮಗೆ ಏನಾಗಿದೆ ಅಂತ ಅದನ್ನೆಲ್ಲ ಮಾಡಿ ಆಯಿತು. ಆದರೂ ನಮ್ಮ ಕರೆಂಟ್ ಬಿಲ್ ಅಷ್ಟೇ ಬರ್ತಾ ಉಂಟು. ನಮಗೆ ಫ್ರೀ ಬೇಡ ಇದ್ದಿಲ್ಲ. ಇನ್ನು ಯಾರ ಹತ್ರ ಕೇಳಿ ಯಾರು ಪ್ರಯೋಜನ ಇಲ್ಲ. ಅಕ್ಕ ಬೆಳಗ್ಗೆ ಒಳ್ಳೆ ಬುದ್ಧಿ ಇತ್ತಂತ ನಾನು ತಿಳ್ಕೊಂಡೆ, ಈಗ ನೋಡಿ ಮಾರ್ಯಾರ ಈಗ ಬೇಲೆ ಮಂತದ ಟಿವಿ ತೂ ಇನಿ ಯಾವಡು ತಿಂದದು. ದೋಸೆ ಮಾಡ್ತಿದ್ದಾರೆ ಇವತ್ತು, ಉದ್ದು ದೋಸೆ ನನ್ನ ಫೇವ್ರೇಟ್ ದೋಸೆ. ಈಗ ಇಷ್ಟು ಕಡ್ದಿಟ್ಟಿದೆ, ನಿನ್ನೆ ನೋಡಿರ್ಬೋದು ನಾನು ಬ್ಲಾಗಲ್ಲಿ ತೋರಿಸಿದ್ದೆ. ಸನ್ಲೈಟ್ ಬೀಳ್ತಾ ಉಂಟು. ರಿಂಗ್ ಲೈಟ್ ಉಂಟಲ್ಲ, ಇದು ರಿಂಗ್ ಲೈಟ್ ಕೂಡ ವೇಸ್ಟ್ ಈ ಸನ್ಲೈಟಿನ ಎದುರುಗಡೆ. ಒಳ್ಳೆ ಕ್ಲಾರಿಟಿ ಬರ್ತದಲ್ಲ ಸನ್ಲೈಟ್ ಇರುವಾಗ. ದೋಸೆ ಇಷ್ಟ ಆಯ್ತಾ, ಅದು ಉಬ್ಬಿ ಒಂಥರ ಕರ್ಪುರವಾಗ ಒಳ್ಳೆದಾಗ್ತದೆ. ಈಗ ಆಗ್ತಾ ಉಂಟು ದೋಸೆದೊಟ್ಟಿಗೆ. ಈಗ ಚಹಾ ಎಲ್ಲ ಕುಡಿಬೇಕು. ಈಗ ಇವತ್ತು ಚಿಂಚು ಕೂಡ ಇದ್ದಾನೆ, ನೋಡು ಏನು ಮಾಡ್ಕೊಂಡೆ ದೋಸೆ. ಅಮ್ಮ ಏನು ಮಾಡ್ತಿದ್ದಾರೆ ಗೊತ್ತಾ, ಕೋತಿ ತಾನು ಕೆಡುವುದಲ್ಲದೆ ವನವನ್ನೆಲ್ಲ ಕೆಡಿಸಿದಂತ ಕೇಳಿರ್ಬೋದು ನೀವು. ಅಲ್ಲಿ ನೋಡಿ ಬರಡು ಪಕ್ಕ ಬೆಳಗ್ಗೆ
ಹಾಗೆ ಫಿಲ್ಮ್ ನೋಡ್ತಾ ಇದ್ದಾರೆ. ಒಂದು ಆಗಲಿಲ್ಲ ಗೊತ್ತುಂಟ ಈಗ ಮಾಡಬೇಕು. ನಾಯಿಗೆ ಹಾಕ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದೇವೆ. ಇದು ನಾಯಿ ಪದಾರ್ಥ ನಾಯಿಗಳನ್ನ ಇದೆಲ್ಲ ತೊಳಿಲಿಕ್ಕೆ ಉಂಟು, ಇಲ್ಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಉಂಟು. ಹಾಕಿ ದೋಸೆ ತಿಂದು ಮುಂದಿನ ಜಾರಿ ಮಾಡುವ ಏನಂತೇಳಿ. ಗೈಸ್ ನಮ್ಮ ಮನೆ ಎಲ್ಲ ಕ್ಲೀನ್ ಆಯ್ತಾಯ್ತಾ, ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಯಿತು. ಈಗ ಅಮ್ಮನೇ ಹೊರಗಡೆ ಕೂತ್ಕೊಂಡಿದ್ದಾರೆ, ಯಾಕಂದರೆ ಅವರು ಮೀನಿಗಾಗಿ ವೇಟಿಂಗ್, ಮೀನು ತಗೊಳ್ಬೇಕಂತ ಹೇಳಿ. ಮತ್ತೇನಂತ ಹೇಳಿದರೆ ಅವನ ಆಟ ಆಡ್ತಿದ್ದಾನೆ. ಏನಂತ ಫ್ರಿಜ್ ಒಂದು ನಮ್ಮ ಒಂದು ಕ್ಲೀನ್ ಮಾಡಿದ್ದೆ ಗೈಸ್. ಲೈಟ್ ಹಾಕಲಿಲ್ಲ ಫ್ರಿಜ್ ತೆಗುವಾಗ, ಎಲ್ಲ ಕ್ಲೀನ್ ಮಾಡಿದ್ವಿ. ಅಂದರೆ ವೇಸ್ಟ್ ತುಂಬ ಇತ್ತು, ತೊಟ್ಟೆ ಎಲ್ಲ ಇರ್ತದೆ ಎಲ್ಲ ತೆಗೆದೆ ಲೆಕ್ಕದಿಟ್ಟಿದ್ದೇನೆ. ಅಲ್ಲಿ ಕೆಳಗಡೆ ಪುಡಿ ಮಾತ್ರ, ಇಲ್ಲಿ ಸಾಸ್ ಮತ್ತು ಟೊಮೆಟೊ, ಇದು ಅಂತ ಹೇಳೋದು ಮೆಣಸು ಮತ್ತು ಲಿಂಬೆ ಹುಳಿ, ಇಲ್ಲಿ ಎಲ್ಲ ಇದು ಎಂತ ಮೊಸರು ಮತ್ತು ಇದಕ್ಕೆ ಎಂತ ಹೇಳೋದು ತುಪ್ಪ ಅಂಥದ್ದೆಲ್ಲ. ಮತ್ತು ಇದು ನಾವು ಇದು ಮಾಡ್ತೇವಲ್ಲ ದೋಸೆ, ಅದರ ಹಿಟ್ಟು ಮತ್ತು ಬೀನ್ಸ್, ಎಗ್ ಮತ್ತು ಕೆಳಗಡೆ ವೆಜಿಟೇಬಲ್ಸ್ ಅಷ್ಟೇ. ಚೆಂದ ಮಾಡಿ ಕ್ಲೀನ್ ಎಲ್ಲ ಮಾಡಿ ಇವಾಗ ಫುಲ್ ಇವತ್ತು ಕ್ಲೀನಿಂಗ್. ಇವಾಗ ಫ್ರಿಜ್ ಹಾಕಿದ್ವಿ, ಆವಾಗಿಂದ ಬಂದಿತ್ತು. ಮೀನು ತೆಗಿಲಿಕ್ಕೆ ಹೋಗಿದ್ದಾರೆ, ಹಾಗೆ ಅವರು ಮೀನು ತೆಗೆಯುವರು. ಇವಾಗ ಆಟ ಆಡ್ತಿದ್ದಾನೆ ಮೊಬೈಲಲ್ಲಿ. ಗೈಸ್ ಏನು ಗೊತ್ತಾ, ನಾನು ಯೋಚನೆ ಮಾಡ್ತಾ ಇದ್ದೆ ಏನಾದರೂ ಕಂಟೆಂಟ್ ಮಾಡುವ ಅಂತ. ಹಾಗೆ ನನಗೆ ನೆನಪಾಯಿತು ಏನಂತ ಹೇಳಿದರೆ, ನಾವು ಬ್ಲೈಂಡ್ ಫೋಲ್ಡ್ ಮಾಡಿ ನಾನು ಚಿಂಚು ಮೇಕಪ್ ಮಾಡ್ತೇವೆ. ಮೊಬೈಲ್ ಮಸ್ತ್ ಮಸ್ತ್ ಹುಡುಗಿ ಬಂದು ಆಯ್ ಹಾಯಿ ಎಲ್ಲದಕ್ಕೂ ವಸ್ತು ಒಂದು ಲಾಯಿ ಲಾಯಿ ಅಪ್ಪ ಒಂದು ಬನೆ ವರ ಮಾತ್ರ ಬಕ್ಕ ಮೊನ್ನೆ ತೆಕ್ಕದನ್ ಪಿತೇ ಬಾರುಂಡ ನಿಕ್ಕೆ. ಹಾ ರೆಡಿ. ಹಾಗೆ ಗೈಸ್ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸಿದೆ, ಇಲ್ಲಾಂದ್ರೆ ಒಪ್ಪುದಿಲ್ಲ. ಈಗ ನಮಗೆ ಮೇಕಪ್ ಒಂದು ಇದಾಯ್ತಾ, ಒಂದು ಸಿಂಪಲ್ ಮೇಕಪ್. ಅಂದರೆ ಈಗ ಭಯಂಕರ ಮಾಡೋದಿಲ್ಲ, ಭಯಂಕರ ಎಲ್ಲ ಅವನಿಗೆ ಮಾಡಲಿಕ್ಕೆ ಅವನಿಗೆ ಕೂದಲೆಲ್ಲ. ಹಾಗೆ ನಾನು ಒಂದು ಚಾಲೆಂಜಲ್ಲಿ ನಾನು ಕೆಲಸಕ್ಕೆ ಹೋಗುವಾಗ ಅಲ್ಲಿ ಸೇರಿದ್ದೆ ಕಾಂಪಿಟೇಷನ್. ಪಾಪ ಮಾರ ಯಾರು ಮೊದಲು ನಾನು ಮೇಕಪ್ಗೆ ಎಲ್ಲ ವಸ್ತು ಎಲ್ಲ ತೆಗಿತೇನೆ, ಯಾವುದೆಲ್ಲ ಬೇಕಂತ. ಗೊಂಬೆ ಡಾಬ್ ನರಮನಿ ಅವಳು ಜಾಲಿಯ ಬುಣ್ಬೇಕು ಈ ದಾದ ಈ ಕಾಮಿಡಿ ಅನ್ನತ್ತ. ಹಾಂ ಅಂಚ ಮೀ ಮಂತದೇನವೇ ಇಜ್ಜಿ ಒಕ್ಕಡೆ ಇತ್ಯಾವ ಉಪಕಕ್ಕೆ ಹೆಂಗೆ ಬೋಡು ಜನ ಏನು ಏನೇನು ಕನಪುಡಿ ಬಾಡಿಗೆಗೆ ತರ್ಲಿಕ್ಕೆ ಆಗ್ತದ ಮಾರೆ. ದಾದ ಆಯ್ದಾಯ್ ಮಾರ ಈ ಅಣ್ಣ ಮೆಗ್ಗಿ ಏನೇನು ಲೆಪ್ಪರಲ್ಲಿ ಪಾಪ ಇಂಚಿನ ನಮ್ಮ ಅವು ಒಂಜಿ ರೀಲ್ಸ್ ಮಾಡ್ತಾರೆ ಲೆಪ್ಪಾವ ಬಕ್ಕ ಮರ್ಲೇನು ಸೆಟೋಸ್ಕೋಪ್ ಎಡ್ಡೆ ಹಾಪುಂಡು ಎಡ್ಡೆ ಬಲಿಪುಂಡು ಅತ್ತಬೇ ಅಂಚಿನ ಇಲ್ಲಿ ಓಲುಂಡು ನಮಕ್ ಕೊರ್ಪುನ ಅಂಚಿನ ಹೊರದ ಮಟ್ಟಿಗೆ ಕ್ಲಿನಿಕ್ ಇದೆ ಅಂಚಿನ. A few moments later. ಈಗ ನಾವು ವಸ್ತು ತೆಗಿತೇನೆ. ಇದು ನನ್ನ ಮೇಕಪ್ಪಿನ ವಸ್ತು. ಒಂದು ಇದು ತಗೊಳ್ತೇನೆ ಆಯ್ತಾ, ಇಲ್ಲಿ ಇಡುವ. ಒಂದು ಒಂಜಿ 1000 ರೂಪಾಯಿ ಮಾರೆಯನ್ನು ಅವರದು. ಅವರಿಗೆ ಒಂದು ನೆನಪು ಎಂತ ಗೊತ್ತಾ, ಕಜಿಪ್ಪು ಕಡೆ ಎಲ್ಲ ಮತ್ತೆ ಅದು ಮಾಡು ಇದು ಮಾಡು ಅಂತ, ಅದೇ ಒಂದು ನೆನಪು. ಐಲೈನರ್ ಮತ್ತೆ ಐಲೈನರ್, ಲಿಪ್ಸ್ಟಿಕ್, ಕಣ್ಣದ ಮಿತ್ತದ ಪಾಡ್ನ ಮಿತ್ತದಮ್ಮೆ ಕಣ್ಣದ ಉಲೈ ಪಾಡುಜಿ ಕಣ್ಣು ಮುಚ್ಚಿದಿತ್ತಾನ ಅಂದ್ರೆ ಈ ಒಂದು ಇಂಜಿನ ಪೋಡಿ ನೀ ಈ ನಮ್ಮನೆ ಪೋಡಿಯರಲ್ಲಿ ಮಾರೆ ಅವ್ರು ನರಮನಿ ಕಡೆಲ್ಲ. ದೋಮಲೆ ತೊಂದಿದ್ದೆ ಈ ಪಾಯನ ತುಲ ಮಕ್ಕ ಮೊಬೈಲ್ ಇಜ್ಜಿ ಎರಡ ಈ ಪನ್ಪುನಿ ಪೌಡರ್ ಬ್ರ್ಯಾಂಡ್ ಬ್ರ್ಯಾಂಡ್ ಬೊಟ್ಟ ಅವಡು ಮಾರಯ್ಯ ಬೊಟ್ಟ ದೋಮನದು ತೊನ್ಗ ಪೊಯ್ ಇದೇ ಕುಳಿ ನಾನು ಕಣ್ಣು ಕೊಂಚ ಕುಂಟು ಬಂದ ಮೇಕಪ್ ಸಾಕು ಇಷ್ಟೇ ಸಾಕು ಗೊಬ್ಬೆ ಆಗ್ತಿದ್ದಾನೆ ಸಾಕು. ಇಷ್ಟು ತಗೊಂಡು ಮೇಕಪ್ ಮಾಡ್ತೇನೆ. ಟ್ರೈಪಾಡಲ್ಲಿ ಮೊಬೈಲ್ ಇಡುವ.
ಅಮ್ಮ ಮೀನು ಕಟ್ ಮಾಡ್ತಿದ್ದಾರೆ. ಒಳ್ಳೆ ಫನಿ ಆಗ್ತದೆ ಆಯ್ತಾ. ನೀನು ಮನ್ಪೋರ ಅಮ್ಮನವ್ರಿಗೆ ಮೀನು ಬೇಯಿಸಿ ನಂಗೆ ಇದು ಈಗ ನಿನ್ನೆ ಅಮ್ಮ ಫುಲ್ಲು ಕಟ್ಟಿಟ್ಟಿದ್ದಾರೆ. ಹೊಲಮಿ ಹೊಲಮಿ ಒಂದು ಬೈನ ಸೌಡು ಬೈ ಕಮ್ ಗೋಯಿಂಗ್ ಬೆತ್ತದಾಲಜ್ಜಿ ಎಂಕ ಆಲೋಚನೆ ಅಂತಂತೆ ಕಂಟೆಂಟ್ ಕೊರಂದೆ ಏತು ಟೈಮ್ ಆಂಡು ಒಂಜಾಣದ ಕಂಟೆಂಟ್ ಮನ್ಪುಗ ಅಂಚರಪ್ಪ ನೆನಪಾಂಡು ಕಂಟೆಂಟ್ ಎಂದು ಇಲ್ಲಡೆ ಉಂಡು ಹುಳು. ಈಗ ಇದು ನಾನೇ ಎಲ್ಲ ಅರೇಂಜ್ ಮಾಡಬೇಕು. ಇವ ಒಬ್ಬ ಇದ್ದಾನೆ ಬೋರಿ ಬಸವನಾಗಿ ಒಂಜಿ ಇದು ಉಂಡು ಟೈಪೋಡು ನಿನ್ನೆ ಶೂಟ್ ಮಾಡಿ ಇಟ್ಟಿದ್ದೆ ಮನೆ ಕಾಣುತ್ತಿಲ್ಲ. ಮತ್ತು ಎಲ್ಲಿ ಕಾಣ್ತದೆ ಈಗ 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 ಇಟ್ಟರೆ ಯಾರಿಗಾದರೂ ಕಾಣ್ಬೋದಾ? ತಮ್ಮನೇರಲ್ಲಿ ದೊಡ್ಡ ಅಕ್ಷರದಲ್ಲಿ ಹಾಕಿರ್ತೇನೆ. ಎಂತ ಗೊತ್ತಾ, ನಾವು ಈಗ ಒಂದು ನನಗೆ ಒಂದು ನಮ್ಮ ಯಾರೋ ಸಬ್ಸ್ಕ್ರೈಬರ್ ಒಂದು ಫೋಟೋ ಕಳಿಸಿದ್ರು. ಅಂದರೆ ಈಗ ಒಂದು ಕಾಂಪಿಟೇಷನ್ ಆಗ್ತಾ ಉಂಟಂತೆ ಪೇಂಟಿದ್ದು. ಹಾಗೆ ಅದಕ್ಕೆ ಒಳ್ಳೆ ಕ್ಯಾಶ್ ಪ್ರೈಸ್ ಉಂಟು, ಇಂಡಿಪೆಂಡೆನ್ಸ್ ಡೇ ಬಂತಲ್ಲ ಹಾಗಾಗಿ. ಹಾಗೆ ಇವನೊಂದು ನಮ್ಮ ಆರ್ಟಿಸ್ಟ್ ಅಲ್ವಾ, ನಾನು ಕೂಡ ಆರ್ಟಿಸ್ಟೇ, ಆದರೆ ನನ್ನ ಏಜಿಗೆ ಆಗೋದಿಲ್ಲ, 16 ಇಯರ್ಸ್ ಕೆಳಗಿರಬೇಕು. ಹಾಗೆ ಇವನೊಂದು ಪೇಂಟಿಂಗ್ ಮಾಡುವ ಅಂತೇಳಿ ಈಗ ಮಾಡ್ತಿದ್ದಾನೆ ನೋಡಿ. ಫಸ್ಟ್ ರೌಂಡು ನಾವು ಚಿತ್ರ ಕಳಿಸ್ಬೇಕು, ಆಮೇಲೆ ಸೆಕೆಂಡ್ ರೌಂಡು ನಾವು ಅಲ್ಲೇ ಹೋಗಿ ಮಾಡ್ಲಿಕ್ಕಂತೆ. ಹಾಗೆ ದಿಟ್ಟು ಫಸ್ಟ್ ಬತ್ತನ ಸೆಕೆಂಡ್ ರೌಂಡ್ ಪೋಯರ ಉಂಟಾ? ದಿಟ್ಟು ಫಸ್ಟ್ ಬತ್ತನ ಸೆಕೆಂಡ್ ರೌಂಡ್ಗೂ ಪೋಯರ ಉಂಟು. ಇದೆಲ್ಲ ಉಂಟಲ್ಲ ಇವನ ಫ್ರೆಂಡಿಂದ ಕೇಳ್ಕೊಂಡು ಬಂದದ್ದು, ಇವನ ಹತ್ರ ಇತ್ತು, ಅದನ್ನೆಲ್ಲ ಕಳ್ಳಕ್ಕೆ ಆಗಿದೆ. ಹಾಗೆ ನೋಡುವ ಸಿಕ್ಕಿದ ಚಾನ್ಸ್. ದಾದ ಕೇಂಜ ಪಂಡ ದಾದ ವಿಷಯ ಅದು ಈ ಚಿತ್ರ ಉಡುಪಾದಿಂದ ದಾದ ಅದಕ್ಕೆ ನೀನು ಪಂಡನ ನಿಕ್ ದಾಲ ಗೊತ್ತಿದ್ದೀನ ಜೈ ಬೋಲೋ ಭಾರತ ಮಾತಾ ಕೀ ಜೈ. ಹಾಗೆ ಇವಾಗ ಉಂಟಲ್ಲ ಗೈಸ್, ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಷ್ಟು ಫೋಟೋಗೆ ಬೇಕಾದ್ರೆ ಸಿಗ್ತದೆ. ಅದು ಚಂದ ಮಾಡಿ ಬಿಡಿಸಿದ್ರೆ ಆಯ್ತು ಅದು. ಆದರೆ ಇವನಿಗೆ ಅದೆಲ್ಲ ಟ್ಯಾಲೆಂಟ್ ಉಂಟು, ಅದಾದರೂ ಮಾಡಲಿ ಅಂತ. ಈಗ ಇದು ಚಿತ್ರ ಮಾಡ್ತಾನಂತೆ. ಈ ವ್ಲಾಗ್ ಬರುವಾಗ ಅದು ಅಪ್ಲೋಡ್ ಎಲ್ಲ ಆಗಿರ್ತದೆ, ಯಾಕಂದರೆ 2 ಡೇಸ್ ಹಿಂದಿನ ಬ್ಯಾಕಪ್ ವ್ಲಾಗ್. ಹಾಗೆ ಮನ್ಕೊಳ್ಳೋದು ಗೈಸ್. ಊಟ ಎಲ್ಲ ಆಯಿತು, ನಾನೊಂದು ಬಿಸಿನೀರು ಕುಡಿತಾ ಇದ್ದೆ, ಈಗ ಮನ್ಕೊಂಡಿದ್ದಾನೆ. ಮತ್ತು ಪೇಂಟಿಂಗ್ ಬಿಡಿಸಿಟ್ಟಿದ್ದಾನೆ, ಆದರೆ ಅದು ಕನ್ಫ್ಯೂಷನಲ್ಲಿ ಉಂಟು, ಅಷ್ಟು ಏನು ಕ್ಲಿಯರ್ ಆಗಲಿಲ್ಲ. ಕಪ್ಪುರ್ಗಿಡಿ ತೋರಿಸ್ತೇನೆ. ಅದು ಸುಭಾಷ್ ಚಂದ್ರ ಬೋಸ್ ಆದರೂ ಒಂದು ಕರೆಕ್ಟ್ ಕಾಣ್ತಾರೆ, ಆದರೆ ಭಗತ್ ಸಿಂಗ್ ನನಗೆ ಬೇರೆನೇ ಕಾಣ್ತಾರೆ ಈಗ. ಹಾಗಾಗಿ ಅದು ಏನಂತ ಹೇಳಿದ್ರೆ ಪೇಂಟ್ ಇವನ ಹತ್ರ ಇರಲಿಲ್ಲ, ಇವನು ಬೇರೆಯವರು ತಗೊಂಡು ಮಾಡಿದ್ದು. ಹಾಗೆ ಇವನಿಗೆ ಬೇಕಾದ ಬಣ್ಣ ಇರಲಿಲ್ಲ ಅಂತಿದ್ರಲ್ಲಿ, ಹಾಗೆ ಅಷ್ಟು ಕ್ಲಿಯರ್ ಆಗಲಿಲ್ಲ. ಹಾಗೆ ನಾನು ನೋಡ್ತಾ ಇದ್ದೇನೆ ಇದನ್ನು ಕಳಿಸೋದೆ, ನಾಳೆ ಲಾಸ್ಟ್ ಡೇಟ್ ಕಳಿಸಲಿಕ್ಕೆ. ನನಗೆ ಅವರು ಆ ಲೇಡಿ ಇವತ್ತೇ ಕಳಿಸಿರೋದು. ಅಂದರೆ ಇದಕ್ಕಿಂತ ಮೊದಲೇ ಕಳಿಸಿದರೆ ಏನಾದರೂ ಮಾಡ್ತಾಯಿದ್ದೆ ನೋಡುವ. ಈಗ ನಾಳೆ ಸಾಯಂಕಾಲದವರೆಗೆ ಅವನು ಬೇರೆ ಮಾಡಿದರೆ ಕಳಿಸೋದು, ಇಲ್ಲಾಂದರೆ ನೋಡಬೇಕು. ಇಲ್ಲಾಂದರೆ ಇದನ್ನೇ ಕಳಿಸಿಬಿಡೋದು ನಾಳೆ ಲಾಸ್ಟ್ ಡೇಟ್. ಹಾಗೆ ನಾಳೆ ನೋಡುವ ಎಂತ ಆಗ್ತದೆ ಅಂತ. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇವತ್ತು ತುಂಬ ಒಂದು ಬ್ಲಾಗ್ ಫನಿ ಆಗಿರ್ಬೋದು, ಡೈಲಿ ಥರದ್ದು ಇರಲಿಕ್ಕಿಲ್ಲ, ತುಂಬ ಜಾಲಿಯಾಗಿರ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮದೇನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಗೈಸ್ ನಾವು ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.